ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಪಟ್ಟಣ ರೆಡಿಯಾಗೋ ನಾರ್ತ್ ಇಂಡಿಯನ್ ತಾಲಿ ಮಾಡಿ ತೋರ್ಸಕತ್ತೀನಿ. ಇದನ್ನು ಮಾಡೋಕ್ಕೆ ಫಸ್ಟ್ ನಾನು ಸ್ವಲ್ಪ ಗೋಧಿ ಹಿಟ್ಟು ಕಲಿಸಿಟ್ಕೊಂಡಿನಿ ಪುಲ್ಕ ಮಾಡೋ ಸಲುವಾಗಿ. ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಇದಕ್ಕೆ ಹಿಟ್ಟು. ಆಮೇಲೆ ಸ್ವಲ್ಪ ದಾಲ್ ಮಾಡೋ ಸಲುವಾಗಿ ಬ್ಯಾಳೆ ಕುದಿಯಕ್ಕೆ ಇಟ್ಕೊಂಡಿನಿ, ತೂರ್ ದಾಲ್, ತೊಗರಿ ಬೇಳೆನ. ಪನ್ನೀರ್ ಬಟರ್ ಮಸಾಲ ಮಾಡಿದ್ರಾಯ್ತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಪನ್ನೀರ ಕಟ್ ಮಾಡ್ಕೊಳಕತ್ತೀನಿ. ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ತೊಳೆದು ನೀರೊಳಗೆ ನೆನೆ ಇಟ್ಕೊತೀನಿ. ನೀವು ಫ್ರೆಶ್ಲಿ ಮನೆಯಾಗೆ ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಇತ್ತಂದರೆ ಈ ಪ್ರೊಸೀಜರ್ ಏನು ಬೇಕಾಗಲ್ಲ, ಅದು ಸಾಫ್ಟಾಗಿ ಬಂದಿರ್ತದೆ ಫ್ರೆಶಾಗಿ ರೆಡಿ ಮಾಡಿಕೊಂಡ್ರೆ. ನಾನು ಹೊರಗಿಂದ ತರಿಸಿದ ಪನ್ನೀರ್ ಇತ್ತು, ಅದ್ರ ಸಂಬಂಧ ಇದನ್ನು ಕಟ್ ಮಾಡಿಕೊಂಡು ಒಂದೆರಡು ಸರಿ ನೀಟಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿನಿ, ಅಂದರೆ ಪನ್ನೀರ್ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಪನ್ನೀರ್ ಗ್ರೇವಿ ಸಲುವಾಗಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡು ತೊಳೆದು ನೆನೆಸಿಟ್ಕೊಂಡಿನಿ. ಒಂದು ಗೋಡಂಬಿನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಬಟ್ ಗೋಡಂಬಿ ನೆನೆದಷ್ಟು ಪೇಸ್ಟ್ ಚಲೋ ಬರ್ತದೆ, ಆಮೇಲೆ ಗ್ರೇವಿ ಟೇಸ್ಟಿ ಆಗುತ್ತೆ. ನಿಮ್ಮದು ಮಾಡೋಕತ್ತಿದ ಕ್ವಾಂಟಿಟಿ ನೋಡಿಕೊಂಡು ಗೋಡಂಬಿ ನೆನೆಸಿಟ್ಕೊರಿ. ಅದು ಬಾಸ್ಮತಿ ರೈಸ್ ತೊಳೆದು ನೆನೆಸಿಟ್ಕೊಳಕತ್ತೀನಿ ಜೀರಾ ರೈಸ್ ಮಾಡೋ ಸಲುವಾಗಿ. ನೀವು ಬಾಸ್ಮತಿ ರೈಸ್ ನೆನೆಯಕ್ಕೆ ಇಟ್ಕೊಳ್ಳೋರಿದ್ರೆ ಮೊದಲೇ ಕೈಯಾಡಿಸಿ ನೀಟಾಗಿ ತೊಳ್ಕೊಂಡು ನೆನೆಯಕ್ಕೆ ಇಡಬೇಕಾಗುತ್ತೆ. ನೆನೆದಾದ್ಮೇಲೆ ಅದನ್ನು ಕೈಯಾಡಿಸಿ ತೊಳಕ್ಕೆ ಹೋದ್ರೆ ಅಕ್ಕಿ ಮುರಿತಾವು. ಅದಕ್ಕೆ ಅದನ್ನೊಂದು ಹಾಫ್ ಆನ್ ಅವರ್ ನೆನೆಬೇಕದು. ಅದನ್ನು ನೀರು ಹಾಕಿ ನೆನೆಯಕ್ಕೆ ಇಟ್ಕೊಂಡಿನಿ. ಅಷ್ಟೊತ್ತಿಗೆ ಬೇಳೆ ಎಲ್ಲ ಕುದ್ದಿತ್ತು. ಇದನ್ನು ದಾಲ್ ಮಾಡ್ಕೊಂಡ್ರೆ ಆಯ್ತು ಅಂತ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿನಿ ಬೇಳೆನ. ಇದನ್ನು ಮಾಡ್ಕೊಳಕ್ಕೆ ನಾನು ಸಿಂಪಲಾಗಿ ಒಗ್ಗರಣೆ ಕೊಡಕತ್ತೀನಿ. ಅದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಅಷ್ಟು ಪೇಸ್ಟ್ ಮಾಡ್ಕೊಳಕತ್ತೀನಿ. ನಿಮ್ಮದು ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊರಿ. ನಾನಿಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿನಿ. ಹಾಗೆ ಸ್ವಲ್ಪ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿನಿ ಬ್ಯಾಳೆ ಒಗ್ಗರಣೆ ಸಲುವಾಗಿ. ಇದನ್ನು ಮಾಡ್ಕೊಳಕ್ಕೆ ಗ್ಯಾಸ್ ಇಟ್ಕೊಂಡು ಪಾತ್ರೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆ ಸಲುವಾಗಿ. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಅದು ಸಿಡ್ದಾದ್ಮೇಲೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ನಾನಿವತ್ತು ತೋರ್ಸಕತ್ತಿದ್ದ ಎಲ್ಲ ರೆಸಿಪಿನೂ ಸಿಂಪಲ್ಲಾಗಿ ಮಾಡೋದು ತೋರ್ಸಕತ್ತೀನಿ. ಇದು ಮ್ಯಾಕ್ಸಿಮಮ್ ನಿಮ್ಗೆ 1 hour ಒಳಗೆ ಎಲ್ಲ ಪೂರ್ತಿ ತಾಲಿ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಸ್ಪೈಸಸ್ ಮಸಾಲೆ ಏನೂ ಹಾಕಕತ್ತಿಲ್ಲ ನಾನು. ಕುಟ್ಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಎಲ್ಲ ಕಲಿಸ್ಕೊಂಡಿನಿ. ಅದು ಬೆಳ್ಳುಳ್ಳಿ ಎಲ್ಲ ಹುರಿದಾದ್ಮೇಲೆ ಅದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ದಾಲ್ ಹಾಕಿನಿ ಎಲ್ಲ. ನೀವು ರೈಸ್ ಜೊತೆ ಗಟ್ಟಿ ದಾಲ್ ಇಷ್ಟಪಡ್ತಿದ್ರೆ ಇದಕ್ಕೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಇಷ್ಟು ಕರೆಕ್ಟ್ ಆಗುತ್ತೆ. ನಾನು ಒಂದು ಸ್ವಲ್ಪ ತಿಳಿ ಮಾಡ್ಕೊಳಕತ್ತೀನಿ, ಅದು ರಸಮ್ ಥರ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಉಪ್ಪು ನಾನು ಹಸಿಮೆಣ್ಸಿನ್ಕಾಯಿ ಜೊತೆನೇ ಹಸಿಮೆಣ್ಸಿನ್ಕಾಯಿ ಅರಿಬೇಕಾದ್ರೇ ಹಾಕ್ಕೊಂಡಿದ್ದೆ, ಸೊ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಗೊತ್ತಾಗಲಾರ್ದವರು ನೀರು ಹಾಕಿದಾದ್ಮೇಲೆ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊರಿ. ಈ ಜೀರಾ ರೈಸ್ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕೀನಿ. ಅದಕ್ಕೆ ಒಂದು ಪಲಾವ್ ಎಲೆ, ಆಮೇಲೆ ಒಂದು ಸ್ವಲ್ಪ ಲವಂಗ, ಒಂಚೂರು ಅದು ಬ್ಲ್ಯಾಕ್ ಏಲಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿನಿ, ಬ್ಲ್ಯಾಕ್ ಕಾರ್ಡಮಮ್. ಅದು ಅವನ್ನೆಲ್ಲ ಹುರ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಿನಿ. ಇದನ್ನು ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋರು ಜೀರಾ ರೈಸ್ ಮಾಡ್ಕೋತಾರೆ. ನಾನು ಡೈರೆಕ್ಟಾಗಿ ಕುಕ್ಕರ್ ಒಳಗನ ಅದಕ್ಕೇನು ಒಗ್ಗರಣೆ ಹಾಕ್ಲಾರ್ದೇ ಇಷ್ಟೇ ಒಗ್ಗರಣೆ ಜೊತೆ ಮಾಡ್ಕೋತೀನಿ ಅದನ್ನು. ಅದು ಬೇಕಿದ್ದರೆ ನೀವು ಇದನ್ನು ಮಾಡಿಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೋಬೋದು, ಈರುಳ್ಳಿ ಹಸಿಮೆಣ್ಸಿನ್ಕಾಯಿದು. ಆ್ಯಕ್ಚುಲಿ ಇಷ್ಟೇ ಕರೆಕ್ಟ್ ಆಗುತ್ತೆ ನಾವು ದಾಲ್ ಜೊತೆ ತಿನ್ನೋದಾದ್ರೆ, ಸಿಂಪಲ್ಲಾಗಿ ಡೆಲಿಷಿಯಸ್ ಆಗಿ. ಇದನ್ನು ಒಂದ್ಸತಿ ಟ್ರೈ ಮಾಡ್ಕೊಂಡು ನೋಡಿರಿ ಜೀರಾ ರೈಸ್. ಅದು ತುಪ್ಪದೊಳಗೆ ನೆನೆಸಿಟ್ಕೊಂಡಿರೋ ಅಕ್ಕಿನೆಲ್ಲ ಹುರ್ಕೊಂಡಿನಿ. ಸ್ಲೋ ಆಗಿ ಮಾಡ್ಕೋಬೇಕು, ಅಕ್ಕಿ ನೆನೆದಿರ್ತಾವಲ್ಲ ಜಲ್ದಿ ಮುರಿದ್ಬಿಡ್ತಾವೆ. ಆಮೇಲೆ ನಮ್ಗೆ ಇದು ಬಾಸ್ಮತಿ ರೈಸ್ದು ಅಗಳು ಉದ್ದುದ್ದಾಗಿ ಬರೋದಿಲ್ಲ. ಇದನ್ನು ಮಾಡ್ಕೊಳಕ್ಕೆ ನಾನು ಕುಕ್ಕರ್ ಒಳಗೆ ಮಾಡ್ಕೊಳಕತ್ತೀನಿ. 1 ಕಪ್ ರೈಸ್ ತೊಗೊಂಡಿದ್ರೆ 1 ಕಪ್ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಅನ್ನ ಸಾಫ್ಟಾಗಿ ಬರುತ್ತೆ, ಉದುರಾಗೋದಿಲ್ಲ. ಅದ್ರ ಸಲುವಾಗಿ ಕಡಾಕ್ ಮಾಡ್ಕೊಳ್ಳೋರಿದ್ರೆ ಅದನ್ನು ನೋಡಿಕೊಂಡು ಹಾಕ್ಕೋಬೋದು. ಕುಕ್ಕರ್ ಒಳಗೆ 1 ವಿಸಿಲು 1 ಗ್ಲಾಸ್ ನೀರು ಹಾಕಿದರೆ ಸಾಕಾಗ್ತದೆ. ಇದು ನಾನು 1 ಕಪ್ ಅಕ್ಕಿಗೆ 1 ಕಪ್ ನೀರು ಹಾಕಿ 1 ವಿಸಿಲ್ ಕುಕ್ಕರ್ ಇಟ್ಕೊಂಡಿದ್ದು. ಎಷ್ಟು ಸಾಫ್ಟಾಗಿ ಉದುರಾಗಿ ಬಂದಿದೆ.
ಇದನ್ನು ಒಗ್ಗರಣೆ ಹಾಕ್ಕೊಂಡು ಇಷ್ಟಪಡೋರು ಇಷ್ಟು ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೋದು, ಅದನ್ನು ರುಚಿಯಾಗುತ್ತೆ. ನಾನು ಸಿಂಪಲ್ಲಾಗಿ ಅಷ್ಟೇ ಮಾಡ್ಕೊಂಡಿನಿ. ಇನ್ನು ಪನ್ನೀರ್ ಮಾಡೋ ಸಲುವಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಸ್ವಲ್ಪ ಬಟ್ರ್ ಹಾಕ್ಕೊಂಡಿನಿ. ಪನ್ನೀರ್ ಬಟ್ರ್ ಮಸಾಲ ಮಾಡಕತ್ತಿದ್ದು ನಾನು. ನೀವು ಬಟ್ರ್ ಹಾಕ್ಕೊಳ್ಳೋದಿದ್ರೆ ಕಡಾಯಿ ಕಾಯ್ದಾಗ ಡೈರೆಕ್ಟಾಗಿ ಬಟ್ರ್ ಹಾಕ್ಕೋಬೇಡ್ರಿ, ಅದು ಸುಟ್ಟು ಥರ ಆಗಿಬಿಡ್ತದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಟ್ರ್ ಆ್ಯಡ್ ಮಾಡ್ಕೊರಿ. ಬಟ್ರ್ ಕರಗಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಂಡಿನಿ, ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ದೊಡ್ಡದಾಗಿ ಇಟ್ಕೊಂಡಿದ್ದು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಇದು ಗ್ರೇವಿ ಮಾಡ್ಕೊಳ್ಳೋ ಸಲುವಾಗಿ ಅದಕ್ಕೆ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ. ಅದಕ್ಕೆ ಒಂದು 2 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿನಿ. ಇಷ್ಟು ನೀಟಾಗಿ ಹುರ್ಕೊಂಡ್ರೆ ಆಮೇಲೆ ನಾವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈಗ ಮಸಾಲೆನೆಲ್ಲ ಐಟಮ್ಸ್ ಎಲ್ಲ ನೀಟಾಗಿ ಹುರ್ಕೊಂಡಿದ್ರೆ ಅದಕ್ಕೆ ಎಷ್ಟು ಆದಷ್ಟು ಮೊದಲೇ ಮಸಾಲೆ ಐಟಮ್ಸ್ನ ಒಂದು ಸ್ವಲ್ಪ ಚೆಂದಾಗಿ ಹುರ್ಕೊಂಡ್ರೆ ಆಮೇಲೆ ಜಲ್ದಿ ಆಗಿಬಿಡ್ತದೆ ರೆಸಿಪಿ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಜಾಸ್ತಿ ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ನಾವು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿನಿ. ಇದು ಜಲ್ದಿ ಒಗ್ಗರಣೆ ಹುರಿಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿನಿ. ಇದು ಐಟಮ್ಸ್ ಒಳಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಶುಂಠಿ ಬೆಳ್ಳುಳ್ಳಿ ಮೊದಲೇ ಆ್ಯಡ್ ಮಾಡ್ಕೊಂಡಿನಿ ಇದು ಒಗ್ಗರಣೆ ಒಳಗೆ. ಆಮೇಲೆ ನೆನೆಸಿಟ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡಿನಿ. ಡೈರೆಕ್ಟಾಗಿ ಹಾಕ್ಕೊಳ್ಳೋರು ಇದ್ದರೆ ಹಾಕೋಬೋದು ಗೋಡಂಬಿ. ಅದು ನೆನೆಸಿಟ್ಕೊಂಡ್ರೆ ಒಂದು ಸ್ವಲ್ಪ ಪೇಸ್ಟ್ ತಿಕ್ಕಾಗಿ ಚೆಂದ ಬರ್ತದೆ, ರುಚಿ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ನಾನು ಮೊದಲೇ ನೆನೆಸಿಟ್ಕೊಂಡಿನಿ. ನೆನೆಸಿಟ್ಕೊಳ್ಳೋಕೆ ಮರೆತವರು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಅದು ಇಷ್ಟು ಹಾಕ್ಕೊಂಡಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಂಡಿನಿ. ಒಗ್ಗರಣೆಗೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು 1 ಸ್ಪೂನ್ನಷ್ಟು ಬಟ್ರ್ ಹಾಕ್ಕೊಂಡಿನಿ. ಅದು ಬೆಣ್ಣೆ ಕರಗಿದಾದ್ಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋದು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಅದು ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಆಗುತ್ತಾನ ಅದು ಬೆಣ್ಣೆ ಒಳಗೆ ಹುರ್ಕೊಂಡಿನಿ. ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿನಿ. ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡಿನಿ. ಅದನ್ನು ನಾನು ಸೋಸ್ಕೊಳಕತ್ತಿಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡೀನಿ. ಅದರೊಳಗೆ ಸ್ವಲ್ಪ ಮಸಾಲೆದು ಲವಂಗದ್ದು ಒಂದು ಚೂರು ಸಿಗ್ತದೆ. ಅದು ಇಷ್ಟ ಆಗಲ್ಲ ಅನ್ನೋರು ಜರಡಿ ಇಟ್ಕೋಬೋದು. ಅದನ್ನು ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿನಿ ಒಗ್ಗರಣೆ ಒಳಗೆ. ಅದನ್ನು ಒಂದು ಸರಿ ನೀಟಾಗಿ ಬಟ್ರ್ ಜೊತೆ ಮಿಕ್ಸ್ ಆಗುವಂಗೆ ಹುರ್ಕೋಬೇಕು. ಇದು ಕುದಿ ಬರಾಕತ್ತಿಂದ ಅದಕ್ಕೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೋದು. ಅದು ನಮ್ಮದು ಗ್ರೇವಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಂದ ನಾ ಪನ್ನೀರ್ ಆ್ಯಡ್ ಮಾಡ್ಕೊಂಡಿನಿ. ಕಟ್ ಮಾಡಿ ಇಟ್ಕೊಂಡಿರೋದು ನಾ ಪನ್ನೀರ್ನ ಹುರ್ಕೊಂಡು ಆ್ಯಡ್ ಮಾಡ್ಕೊಳಕತ್ತಿಲ್ಲ. ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಷ್ಟು ಸಾಫ್ಟಾಗಿ ಇರ್ತದೆ. ಅದು ಹುರ್ಕೊಂಡಾದ್ಮೇಲೆ ಆಮೇಲೆ ಸ್ವಲ್ಪ ಹಾರ್ಡ್ ಆಗ್ತದೆ ಟೆಕ್ಸ್ಚರ್, ಅದ್ರ ಸಲುವಾಗಿ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡೀನಿ. ಡೈರೆಕ್ಟಾಗಿ ಇಷ್ಟ ಇಲ್ಲ ಅನ್ನೋರು ಸಪ್ರೇಟಾಗಿ ಅದನ್ನು ಪನ್ನೀರ್ ಫ್ರೈ ಮಾಡಿಕೊಂಡು ಇದ್ರಾಗೆ ಆ್ಯಡ್ ಮಾಡ್ಕೋಬೋದು. ಪನ್ನೀರ್ನ ಗ್ರೇವಿ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಡಬೇಕು. ಆಮೇಲೆ ಅದಕ್ಕೆ ಮಸಾಲೆ ಐಟಮ್ಸ್ ಯಾವ ಸ್ಪೈಸಸ್ ಜಾಸ್ತಿ ಇಷ್ಟಪಡೋರು ಎಲ್ಲ ಹಾಕ್ಕೋಬೋದು. ನಾನು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ, ಬ್ಯಾಡಗಿ ಮೆಣಸಿನ ಖಾರದ್ದು, ಒಂಚೂರು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಸ್ವಲ್ಪ ಅದು ಟೊಮೆಟೊ ಹುರ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೆ, ನಾನು ನೋಡ್ಕೊಂಡು ಹಾಕ್ಕೊಂಡಿನಿ. ಇದು ಕುದಿ ಬಂದಿಂದ ನಾನು ಇದಕ್ಕೆ ಬೇರೆ ಯಾವುದು ಮಸಾಲೆ ಆ್ಯಡ್ ಮಾಡೋಕತ್ತಿಲ್ಲ. ನಾನು ಬರೀ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳಕತ್ತೀನಿ. ನೀವು ರೆಡಿಮೇಡ್ ಮಸಾಲ ಇಷ್ಟ ಇಲ್ಲಾರ್ದವರು ಇದಕ್ಕೆ ಜೀರಾ ಪೌಡರು, ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ನಾನು ಬೇರೆ ಯಾವುದೂ ಯೂಸ್ ಮಾಡೋಕತ್ತಿಲ್ಲ, ಬರೀ ಕಿಚನ್ ಕಿಂಗ್ ಒಂದೇ ಹಾಕಿನಿ ಇದಕ್ಕೆ. ಇದು ಮಸಾಲ ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಕಲಿಸ್ಕೋಬೇಕು.
ಇದಕ್ಕೆ ಕ್ರೀಮ್ ಆ್ಯಡ್ ಮಾಡ್ಕೊಳಕತ್ತೀನಿ. ನಾನು ಇದು ಹಾಲಿನ ಕೆನೆ ಮತ್ತು ಸ್ವಲ್ಪ ಹಾಲು ಸೇರಿಸಿ ಅದನ್ನು ಬೀಟ್ ಮಾಡಿಕೊಂಡು ಕ್ರೀಮ್ ಮಾಡಿದ್ದು. ನೀವು ಫ್ರೆಶ್ ಕ್ರೀಮ್ ಹಾಕೋರು ಫ್ರೆಶ್ ಕ್ರೀಮ್ ಹಾಕೋಬೋದು, ಮಾರ್ಕೆಟ್ ಒಳಗೆ ಸಿಗುತ್ತೆ. ನಾನಿದು ಹಾಲಿನ ಕೆನೆ ಬೀಟ್ ಮಾಡಿ ಹಾಕೀನಿ ಇದಕ್ಕೆ. ಇದು ಹಾಕಿದ್ರೆ ಈ ಥರ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಕ್ರೀಮ್ ಹಾಕೋದ್ರಿಂದ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕೀನಿ ಲಾಸ್ಟ್. ಇದು ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಫೀಲ್ ಬರ್ತದೆ, ಟೇಸ್ಟು ನೋಡ್ಕೊಂಡು ಹಾಕ್ಕೋಬೋದು. ಇಷ್ಟಾದರೆ ಇದು ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಆ್ಯಡ್ ಮಾಡೀನಿ, ಕೊತ್ತಂಬರಿ ಕಟ್ ಮಾಡಿಕೊಂಡು. ಇದನ್ನು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾನು ಪುಲ್ಕ ಮಾಡ್ಕೊತೀನಿ. ಪುಲ್ಕ ನಾನು ಡೈರೆಕ್ಟ್ ಗ್ಯಾಸ್ ಮೇಲೆ ಸುಡಲಾರ್ದೆ ತವ ಮೇಲೇ ಉಬ್ಬಿ ಬರೋಂಗೆ ಮಾಡ್ಕೊಳಕತ್ತೀನಿ. ಅದು ಈಸಿ ಮೆಥಡ್ ಫಾಲೋ ಮಾಡಿದರೆ ಹಂಗಾಗುತ್ತೆ. ನಾವು ಡೈರೆಕ್ಟ್ ಒಲೆ ಮೇಲೆ ಸುಡೋದೇನು ಬೇಕಾಗಿಲ್ಲ, ಹಾಗೆ ಉಬ್ಬಿ ಬರ್ತಾವೆ. ಅದಕ್ಕೆ ನೀವು ಸ್ವಲ್ಪ ಹಿಟ್ಟು ಸಾಫ್ಟಾಗಿ, ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಬೇಕು ಇದು ಮಾಡ್ಕೊಳಕ್ಕೆ. ಆಮೇಲೆ ಪೂರಿ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿರಬೇಕು, ಅಂದರೆ ತೆಳುವಾಗಿರಬೇಕು. ಅಷ್ಟು ಪೂರಿ ಹಿಟ್ಟಿನಷ್ಟು ಗಟ್ಟಿ ಇರಬಾರ್ದು. ಇದನ್ನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್, ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬಾರ್ದು, ಹಿಟ್ಟು ಹಚ್ಚಿನೇ ಲಟ್ಟಿಸ್ಕೋಬೇಕು. ಆಮೇಲೆ ನಾವು ಡೈರೆಕ್ಟ್ ಸುಟ್ಕೊಳ್ಳೋದಿದ್ರೆ ಐರನ್ ತವ ಮಾಡಿದ್ರೆ ಅಂಟ್ಕೋತಾವು. ನಾವು ಎರಡು ಕಡೆ ಗ್ಯಾಸ್ ಮೇಲೆ ತವ ಮೇಲೆ ಸುಟ್ಕೊಳ್ಳೋದಿತ್ತಂದ್ರೆ ನಾನ್ ಸ್ಟಿಕ್ ತವ ಇದ್ದರೆ ಚೆಂದ ಉಬ್ಬಿ ಬರ್ತಾವೆ. ಇದಕ್ಕೆ ಫಸ್ಟ್ ಹಾಕ್ತೀವಲ್ಲ 10% ಅಷ್ಟೇ ಬೇಯಿಸ್ಕೋಬೇಕು. ಚಪಾತಿನ ಬೇಯಿಸ್ಕೊಂಡು ಅದನ್ನು ಹೊಳಿಸಿ ಹಾಕ್ಕೊಂಡು ಅದು ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ಒಂದು ಸೈಡ್. ಆಮೇಲೆ ಯಾವುದು 10% ಅಷ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಅದು ಆವಾಗ ಉಬ್ಬಿ ಬರ್ತದೆ ಚಪಾತಿ ಪುಲ್ಕ. ಇದಕ್ಕೆ ತವ ತೆಗೆದು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಕೊಳ್ಳೋದೇನು ನೆಸೆಸರಿ ಇಲ್ಲ. ಹೀಗೆ ಮಾಡ್ಕೊಂಡ್ರೂ ಪುಲ್ಕ ಉಬ್ಬಿ ಬರ್ತಾವೆ, ಸಾಫ್ಟಾಗಿನೂ ಇರ್ತಾವೆ, ರುಚಿನೂ ಇರ್ತಾವೆ. ಫಸ್ಟ್ ಬೇಯಿಸ್ಕೋಬೇಕಾದ್ರೆ ಅಷ್ಟೇ, ನಾವು ಫಸ್ಟ್ ಟೈಮ್ ಹಾಕಿದಾಗ ಜಾಸ್ತಿ ಬೇಯಿಸ್ಕೋಬಾರ್ದು. 10% ಅಷ್ಟೇ ಸುಟ್ಕೊಂಡು ಆಮೇಲೆ ಚಪಾತಿ ಹೊಳಿಸಿ ಹಾಕ್ಕೋಬೇಕು. ಹೊಳಿಸಿ ಹಾಕ್ಕೊಂಡು ಕೆಳಗಿಂದ ಅದೆಲ್ಲ ಕಂಪ್ಲೀಟಾಗಿ ಬೇಯಿಸ್ಕೊಂಡು ಮತ್ತು ನಾವು 10% ಬೇಯಿಸ್ಕೊಂಡಿದ್ದನ್ನ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು, ಅಷ್ಟೇ ಉಬ್ಬುತ್ತವೆ. ಇದೇ ಪ್ರೊಸೀಜರ್ ಒಳಗೆ ಎಲ್ಲ ಪುಲ್ಕ ಮಾಡ್ಕೊಂಡಿನಿ. ಈಗ ತಾಲಿ ಹಚ್ಚಕತ್ತೀನಿ. ಇದಕ್ಕೆ ಫಸ್ಟ್ ಉಪ್ಪಿನಕಾಯಿ ಹಚ್ಕೊಂಡಿನಿ, ಸಲಾಡ್ ಹಚ್ಕೊಂಡಿನಿ, ಸ್ವಲ್ಪ ಉಳ್ಳಾಗಡ್ಡಿ, ಕ್ಯಾರೆಟ್, ಸೌತೆಕಾಯಿ, ಪನ್ನೀರ್ ಬಟರ್ ಮಸಾಲ. ಇದು ನಾನು ಮಾರ್ನಿಂಗ್ ಮಾಡ್ಕೊಂಡಿದ್ದು ಆಲೂ ಮಸಾಲ ಇತ್ತು, ಅದನ್ನು ಸ್ವಲ್ಪ ಇಟ್ಕೊಂಡಿನಿ. ಆಮೇಲೆ ತಿಳಿದು ದಾಲ್ ಮಾಡ್ಕೊಂಡಿನಿ. ಪುಲ್ಕ ನಾನು ಬೇಯಿಸಿದಾದ್ಮೇಲೆ ಇದಕ್ಕೆ ತುಪ್ಪ ಬೆಣ್ಣೆ ಯಾವುದು ಹಚ್ಚಿರಲಿಲ್ಲ. ಈಗ ಸ್ವಲ್ಪ ಬೆಣ್ಣೆ ಹಚ್ಚೀನಿ. ಉದುರಾಗಿ ಸಿಂಪಲಾಗಿ ಮಾಡ್ಕೊಂಡಿರೋ ಜೀರಾ ರೈಸು. ಲಾಸ್ಟ್ ಸ್ವಲ್ಪ ಸ್ವೀಟ್. ನೀವು ಲಂಚ್ ಅಥವಾ ಡಿನ್ನರ್ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆದಾಗ ಈಸಿಯಾಗಿ 40 ಮಿನಿಟ್ಸ್ ಒಳಗೆ ನಾರ್ತ್ ಇಂಡಿಯನ್ ಥಾಲಿ ಮಾಡ್ಕೋಬೋದು. ಸಿಂಪಲ್ಲಾಗಿನೂ ಇರುತ್ತೆ, ಕ್ವಿಕ್ಕಾಗಿನೂ ರೆಡಿ ಆಗುತ್ತೆ, ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.